ಯೋಜನೆಗೆ ಸರ್ಕಾರದ ಪಾಲಿನ ಹಣ ಮೀಸಲಿಡಲಿ. ಮಧುಗಿರಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಸರ್ಕಾರಕ್ಕೆ ಆಗ್ರಹ. ರಾಜ್ಯದ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಿಂದಿನ ಮೋದಿ ಸರ್ಕಾರ 5,003 ಕೋಟಿ ನೀಡಿ ಬಜೆಟ್ನಲ್ಲಿ ಘೋಷಿಸಿತ್ತು. ಆದರೆ ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನ ಮೀಸಲಿಟ್ಟಿಲ್ಲ. ಅರಣ್ಯವನ್ನ ಕೂಡ ತೆರವುಗೊಳಿಸಿಲ್ಲ. ಕಾಮಗಾರಿಯ ಬಗ್ಗೆ ರೂಪುರೇಷೆ ಸಿದ್ಧಪಡಿಸಿದೆ. ಗೊಂದಲದಲ್ಲಿ ಮುಳುಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಮಧುಗಿರಿಯಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ತೆರಿಯೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಹಾಗೂ ಐಡಿಹಳ್ಳಿ ಹೋಬಳಿಯ ದೊಡ್ಡದಾಳವಟ್ಟ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ವಿಚಾರಕ್ಕೆ ನರೇಂದ್ರ ಮೋದಿ ಎಂದಿಗೂ ವಿರೋಧಿಸಿಲ್ಲ. ನಾನು ಕುಮಾರಸ್ವಾಮಿ ಈ ನಿಟ್ಟಿನಲ್ಲಿ ಬದ್ಧತೆಯನ್ನ ಹೊಂದಿದ್ದೇವೆ. ಆದರೆ ರಾಜ್ಯ ಸರ್ಕಾರದ ಮಂತ್ರಿಗಳು ಇಂದಿಗೂ ಈ ಬಗ್ಗೆ ಸಕಾರಾತ್ಮಕವಾಗಿ ಬಂದು ಚರ್ಚಿಸಿಲ್ಲ ಎಂದರು. ಭದ್ರಾದು ನಾವು 5,500 ಕೋಟಿ ಕೊಡ್ತೀವಿ ಅಂತ ನಮ್ಮ ಹೇಳಿದ್ದಾರೆ. ಮತ್ತು ಈಗಾಗಲೇ ಅವರು ಮಾಹಿತಿ ಕೇಳಿದರು. 2-3 ಸಾರಿ ನಮ್ಮ ಮಾಹಿತಿ ಕೊಟ್ಟಿಲ್ಲ. ಇವಾಗ ಏನೋ ಒಂದಷ್ಟು ಮಾಹಿತಿ ಬಂದಿದೆ. ನಾನೇ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಆರ್ಥಿಕ ಮಂತ್ರಿಗಳು ಕೂಡ ಮೀಟಿಂಗ್ ಮಾಡಿದ್ದಾರೆ. ಜಲಶಕ್ತಿ ಮಂತ್ರಿಗಳು ಮೀಟಿಂಗ್ ಮಾಡಿದ್ದೀವಿ. ನಾವು ಭದ್ರಾ ಮೇಲ್ದಂಡೆ ಪ್ರಧಾನಮಂತ್ರಿಗಳ ಅವರಿಗೆ ಮನಸ್ಸನ್ನು ಗೆಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವರು ಏನು ಮಾಡ್ತಾ ಇದ್ದೀವಿ ಏನು ಅನ್ನೋದನ್ನ ಮಾಹಿತಿ ಕೊಡದೆ ಹೋದರೆ ಹೆಂಗೆ ಹಣ ಬಿಡುಗಡೆ ಆಯ್ತದೆ? ಯೋಜನೆಗಳು ಇವತ್ತು ಫಾರೆಸ್ಟು ಯಾರು ಫಾರೆಸ್ಟ್ ಎಲ್ಲ ಕ್ಲಿಯರೆನ್ಸ್ ಮಾಡಿದ್ದೀವಿ. ಕೆಲವು ಸಂದರ್ಭದಲ್ಲಿ ಎಷ್ಟು ವರ್ಷದ್ದು ಎತ್ತಿ ನೋಡೆ ನಮ್ಮ ಕಾಲದಲ್ಲ. ಹಿಂದೆ 2 ಸಾರಿ ನೀವೇ ಇದ್ದಿರಿ, ಮೇಲ್ಗಡೆನೂ ನೀವೇ ಇದ್ದಿರಿ, ಕೆಳಗಡೆನೂ ನೀವೇ ಇದ್ದಿರಿ. ಯಾಕೆ ಮಾಡೋಕ್ಕಾಗಿರಲ್ಲ ನಿಮ್ಮ ಕೈಲಿ? ಮಾಹಿತಿ ಕೊಡದೆ ಹೋದ್ರೆ ನಾವೇನು ಮಾಡೋದು? ಮಾಹಿತಿ ಮೊನ್ನೆ ತಾನೇ ಹೋಗವ್ರೆ. ಬೃಹತ್ ನೀರಾವರಿ ಮಂತ್ರಿಗಳು ನಮ್ಮ ಕಚೇರಿಗೆ ಬಂದವ್ರೆ, ಅಲ್ಲಿಂದ ಫಾರೆಸ್ಟ್ ಮಂತ್ರಿಗಳು ಕಚೇರಿಗೆ ಬಂದವ್ರೆ. ನಾವು ಏನೇನು ಮಾಡಬೇಕು, ನಮಗೆ ಯಾವುದೇ ಸ್ಕೀಮ್ಗಳಾಗಲಿ ಸರ್ಕಾರ ಯಾವುದು ಅನ್ನೋದು ನಮ್ಗೆ ಮುಖ್ಯ ಅಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಜನರ ಎಲ್ಲ ಒಂದು ಕಡೆ ಅಭಿವೃದ್ಧಿ ಮುಖ್ಯ ಆಗಿದೆ. ರೈತರ ಭಾವನೆಯಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಿಮಗೂ ಗೊತ್ತಿದೆ. ನಮ್ಮಿಂದ ಒಂದು ಸಣ್ಣ ಅಪಚಾರವೂ ಇಲ್ಲ. ಬೇಕಾದ್ರೆ ಚರ್ಚೆ ಬರೋದಾದರೆ ಎತ್ತಿನೊಳಗೆ ನಾವು ಯಾವತ್ತಾರು ಭದ್ರಾ ಮೇಲ್ದಂಡೆಗೆ ಹೇಳಿರೋದು ನಿಜ. ಅದಕ್ಕೆ ಒಂದು ಹಂತಕ್ಕೆ ಬಂದಿದೆ. ಇವಾಗ ಕ್ಯಾಬಿನೆಟ್ ಹೋಗೋದಕ್ಕೆ ಏನೇನು ಮಾಡಿದ್ದೀವಿ ಅಲ್ಲ. ರಾಜ್ಯ ಸರ್ಕಾರದ ಸಚಿವರು ಬಂದು ಕೇಳಲು ಬದ್ಧತೆ ಇಲ್ಲದೆ ನಾವು ಏನು ಮಾಡಲು ಸಾಧ್ಯ? ಭದ್ರಾ ಮೇಲ್ದಂಡೆ 5,003 ಕೋಟಿ ನೀಡಿಲ್ಲ ಎನ್ನುವ ರಾಜ್ಯ ಸರ್ಕಾರ ಮೊದಲು ತನ್ನ ಪಾಲಿನ ಹಣವನ್ನ ಮೀಸಲಿಟ್ರೆ ನಾವು ತಕ್ಷಣ ಬಿಡುಗಡೆ ಮಾಡುತ್ತೇವೆ. ಆದರೆ ಕೇಂದ್ರ ಕೊಟ್ಟ ಹಣವನ್ನ ಬೇರೆಯದಕ್ಕೆ ಉಪಯೋಗಿಸುವ ಅವಕಾಶವಿದ್ದು ನೀರಾವರಿ ಬಳಕೆಯಾಗಿಲ್ಲ. ಇದನ್ನ ಅರಿತಿರುವ ಕೇಂದ್ರವು ಯೋಜನೆಯ ಬಗ್ಗೆ ಕಾದು ನೋಡುತ್ತಿದೆ. ಈ ಸಮಸ್ಯೆಗೆ ರಾಜ್ಯ ಸರ್ಕಾರವೇ ಹೊಣೆ ಹೊರತು ಕೇಂದ್ರವಲ್ಲ ಎಂದರು. ಶುದ್ಧ ಕುಡಿಯುವ ನೀರನ್ನು ಕೊಡೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ದೇಶಕ್ಕೆ 5 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು 66,000 ಕೋಟಿ ರೂಪಾಯಿಗಳನ್ನ ಕರ್ನಾಟಕಕ್ಕೆ ಅಲರ್ಟ್ ಮಾಡಿದಾಗ ಅವ್ರು ಕೊಟ್ಟಂತ ನಮಗೆ ಎಸ್ಟಿಮೇಟು 28,000 ಕೋಟಿ. ಅವ್ರು ಖರ್ಚು ಮಾಡಿರೋದು 15,000-16,000 ಕೋಟಿ. ನಾವು ದುಡ್ಡು ಕೊಟ್ಟಿದ್ರೆ ನೀವು ದುಡ್ಡನ್ನ ಏನು ಯಾವಾಗ ನಿಗದಿ ಮಾಡಿದ್ವಿ? 2019ರಿಂದ 2025 ಒಳಗಡೆ ಈ ಕೆಲಸಗಳನ್ನು ಮುಗಿಸಿ ಯುಟಿಲಿಟಿ ಸರ್ಟಿಫಿಕೇಟ್ ತಂದು ನಮ್ಮ ಕೆಲಸ ಆಗಿದೆ, ನಮ್ದೆಲ್ಲ ಆಗಿದೆ ಅಂತ ಅಂದ್ಬಿಟ್ಟು ಆಯಾ ಜಿಲ್ಲಾಧಿಕಾರಿಗಳ ಸಿಇಒ ಅವರು ಸರ್ಕಾರ ನಮಗೆ ಅಪ್ಡೇಟ್ ಕೊಟ್ಟರೆ ನಾವು ಇನ್ನೂ 11,000-12,000 ಕೋಟಿ ಕೊಡಬೇಕಾಗಿತ್ತು. ಅವ್ರು ತಗೊಳಕ್ಕೆ ತಯಾರಾಗಿಲ್ಲ, ನಮ್ಗೆ ರೆಕಾರ್ಡ್ ಕೊಡೋಕೆ ತಯಾರಾಗಿಲ್ಲ. ಹೋದ ಕಡೆ ಎಲ್ಲ ಮಾತಾಡ್ತಾರೆ ಮೋದಿ ಸರ್ಕಾರ ಏನು ಮಾಡಿಲ್ಲ. ಮೋದಿ ಸರ್ಕಾರ ಮಾಡಿದ್ದು ಇಡೀ ದೇಶದಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕುಡಿತಾ ಇದ್ದಂಥ ಜನ ಕೇವಲ 3 ಕೋಟಿ ಜನ, 3 ಕೋಟಿ ಕುಟುಂಬ. ಸನ್ಮಾನ್ಯ ಮೋದಿ ಅವರು ಈ ಕೆಲಸ ಜಲಶಕ್ತಿಯನ್ನು ಮಾಡಿ ನಾನು ಕೂಡ ಅದಕ್ಕೆ ರಾಜ್ಯದ ಒಬ್ಬ ಮಂತ್ರಿ, ರಾಜ್ಯ ಮಟ್ಟದ ಒಬ್ಬ ಮಂತ್ರಿಯನ್ನು ನೇಮಕಗೊಳಿಸಿದ್ದೀನಿ. ಮಧುಗಿರಿ ಕೈಗಾರಿಕಾ ಪ್ರದೇಶಕ್ಕಾಗಿ ಭೂಸ್ವಾಧೀನ ಮಾಡಿಕೊಂಡಿದ್ದು ಸರ್ಕಾರ ಕಡಿಮೆ ಹಣ ನೀಡಲು ಮುಂದಾಗಿದೆ. ಆದರೆ 17 ಲಕ್ಷದಿಂದ 22 ಲಕ್ಷಕ್ಕೆ ಏರಿಸಿದ್ರೆ ರೈತರು ಭೂಮಿ ನೀಡಬಹುದು ಎಂದು ಹೇಳಿದ್ದೇನೆ. ಮಧುಗಿರಿಯಲ್ಲಿ 35 ಗ್ರಾಮಗಳಲ್ಲಿ ಫ್ಲೋರೈಡ್ ನೀರಿದ್ದು ನನ್ನ ಅನುದಾನದಲ್ಲಿ 9 RO ಘಟಕವನ್ನ ಮೊದಲ ಹಂತವಾಗಿ ನೀಡುತ್ತಿದ್ದೇನೆ. ಜೆಜೆಎಂ ಕಾಮಗಾರಿಗಳಿಗೆ ರಾಜ್ಯದ ಪಾಲು 28,000 ಕೋಟಿ ನೀಡಿದ್ದೇವೆ. ಆದರೆ ಕೆಲಸ ಪೂರ್ಣಗೊಂಡ ಪ್ರಮಾಣ ಪತ್ರ ನೀಡಿದ್ರೆ ಉಳಿದ ಅನುದಾನ ನೀಡಲು ಸಾಧ್ಯ ಎಂದರು. ರಾಷ್ಟ್ರದ ಕೊನೆಯ ಹಂತದಲ್ಲಿರ್ತಕ್ಕಂಥ ಬಡವರಿಗೂ ಅನುಕೂಲ ಆಗಬೇಕು. ನೀರಾವರಿಗೆ ಇನ್ನೂ ಕೂಡ ಹೆಚ್ಚಿನ ಆದ್ಯತೆ ಬೇಕಾಗಿದೆ.
ಭದ್ರಾ ಅಪ್ಪರ ಭದ್ರಾದು ನಾವು 5,500 ಕೋಟಿ ರೂಪಾಯಿನ ಕೊಡ್ತೀವಿ ಅಂದ್ರು ನೀವು ಕೊಡ್ಲಿಲ್ಲ ನಾವು ಕೊಟ್ಟ ತಕ್ಷಣ ಎಲ್ಲ ಒಂದ್ ಕಡೆ ಎಲ್ಲೋಯ್ತದೆ ಅನ್ನೋದು ನಮಗೂ ಕೂಡ ಬರಲ್ಲ. ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಯಾವಾಗ ಕೊಡಬೇಕು ಕೊಡ್ತೀವಿ, ಕೊಡೋದಿಲ್ಲ ಹೇಳಿದ್ರೆ ನಮ್ಮ ರಾಷ್ಟ್ರದ ಪ್ರಧಾನಿಗಳ ರಾಷ್ಟ್ರದ ಹಣಕಾಸು ಮಂತ್ರಿಗಳು 16 ಬಾರಿ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ, ಕುಮಾರಣ್ಣವರ ಜೊತೆ ಚರ್ಚೆ ಮಾಡಿದ್ದಾರೆ, ದೇವೇಗೌಡ ಸಾಹೇಬರ ಜೊತೆ ಚರ್ಚೆ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಚರ್ಚೆ ಮಾಡಿದ್ದಾರೆ. ಅವೆಲ್ಲ ಚರ್ಚೆ ಮಾಡಿದ್ದೀವಿ, ದಯವಿಟ್ಟು ಮಾತಾಡಿ. ನಾವೇನು ಭಾರತ ಸರ್ಕಾರದ ಕಾರ್ಯಕ್ರಮಗಳು ಬಿಟ್ರೆ ರಾಜ್ಯ ಸರ್ಕಾರದ ಯಾವುದೇ ಕಾರ್ಯಕ್ರಮ ಇಲ್ಲ. ಎಲ್ಲ ಒಂದ್ ಕಡೆ ಅವ್ಯವಸ್ಥೆ ಆಗಿದೆ. ರಾಷ್ಟ್ರದ ವ್ಯವಸ್ಥೆಯಲ್ಲಿ ಎನ್ಡಿಎ ಸರ್ಕಾರ ಹೋಗ್ತಾ ಇರ್ತಕ್ಕಂಥ ದಾರಿಯನ್ನು ನೋಡಿದಾಗ ಭವ್ಯ ಭಾರತದ ಭವಿಷ್ಯಕ್ಕೆ ಯುವಕರ ಪಾತ್ರ ಅವಶ್ಯಕತೆ ಅನ್ನೋದು ಹೇಳಿ ಯುವಕ ಯುವತಿಯರನ್ನ ಯಾವ ರೀತಿ ತರಬೇತಿ ಕೊಡಬೇಕು, ಸಾಮಾಜಿಕ ಸುಧಾರಣೆಯಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ನಮಗೆ ಮನವರಿಕೆ ಮಾಡಿದ್ದಾರೆ. ನಿಮ್ಗೆಲ್ಲ ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.